ಚಿಪ್ಪನ್ನು ಒಡೆದರೆ ನಮ್ಮ ಮನಸ್ಸು ಕೂಡ ಒಳ್ಳೆ ಪವಿತ್ರವಾಗಿ ನಳ್ಳಗೆ ಶುದ್ಧವಾಗಿ ಅದನ್ನು ಭಗವಂತನಿಗೆ ಅರ್ಥ ಮಾಡಿ. ನೀವು ಬರೇ ತೆಂಗಿನಕಾಯಿ ಹೊಡೆದೇ ಎಷ್ಟು ತೆಂಗಿನಕಾಯಿ ಹುಡುಕಿಂದ ಬೇರೆ ಬೆಳಿಕೊತಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಇನ್ನೊಬ್ಬರಿಗೆ ಕೈ ತಲೆ ತಗಲಿ ಬೇಕಾಗಿಲ್ಲ. ತೆಂಗಿನಕಾಯಿ ಹೊಡೆಯುವುದರ ರಹಸ್ಯ ತಿಳ್ಕೊಂಡು ಎಂದೋ ಒಂದು ವರ್ಷಕ್ಕೊಂದ್ಸಲ ಸ್ವಾಮಿ 1 ವರ್ಷ ಆಯಿತು ಈ ಕಾಮ ಕ್ರೋಧ ಲೋಭ ಮೋಹ ಮದವಾತ್ಸಲ್ಯ ಹೋದವಳಿಂದ ಗೊತ್ತಿಲ್ಲ ಅಹಂಕಾರ ಹೋಗೋದು ಮಾಡಿ ತೆಂಗಿನಕಾಯಿ ಹೊಡ್ತೀನಿ, ನನಗೆ ಕಾಮಕ್ರೋಧವನ್ನು ಹೋಗಿಸು, ನನ್ನ ಅಹಂಕಾರವನ್ನು ಹೋಗಿಸು ಅಂತಂದರೆ ಆ ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಸಾರ್ಥಕ ಆಗ್ತದೆ ಖಂಡಿತ ಸ್ವಾಮಿ. ಸೊ ಶೇಷನ ಅಹಂಕಾರವನ್ನು ಯಾರು ಕಳೆದು ಭಗವಂತ ಕಳೆದ. ಆ ಕರುಣಾಮೃತಿ ಬರೀ ಶೇಷ ದೊಡ್ಡದವ್ರು ಹಿಡ್ಕೊಂಡಿರ್ತಾನೆ, ನಮ್ಮಂತ ನಡ್ಕೊಂಬೋದಲ್ವ. ಕರೆ ಕರೆದಲ್ಲಿ ಏನು ಕೊಟ್ಟರೆ ಕೈಯ ಚಾಚುವ ನಿನ್ನ ಧೀನನೆಂದರೆ ನಸುಮಾಚುವ. ಭಗವಂತ ಏನು ಕೊಟ್ಟರು? ಪತ್ರ ಪುಷ್ಪ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಪ್ರೀತಿಯಿಂದ ನೀವು ಏನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ನೀವು ಒಂದು ಪ್ರಶ್ನೆ ಮಾಡಬೇಕು, ಅಲ್ಲ ಹಂಗೆ ಒಟ್ಟಿನ ಏನೋ ಕೊಡಬೇಕಲ್ಲ ನಾವು. ಏನು ಲಂಚ ಕೊಡದೇ ಇದ್ರೆ ಮಂಚ ಏರೋದಿಲ್ಲ ಮಾಪ ಅಂತ ಅಂದಲ್ಲ. ಅವನಿಗೆ ಹೆಸರಾಗಲ್ಲ ಗಿಡ್ಡ ಹಾರವನಾಗಿ ಶರಗೊಡ್ಡಿನಾನವೇಳಿ ದುಡ್ಡು ಕಾಸು ಕೈಯಲ್ಲಿ ದಾಸದಾಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನೋ ಕೊಡಬೇಕು. ಪತ್ರನ್ನ ಕೊಡುವಂತಾರೆ, ಪುಷ್ಪನ್ನ ಕೊಡುವಂತಾರೆ, ಹಣ್ಣನ್ನು ಕೊಡು, ಏನೋ ಕೊಡಬೇಕಲ್ಲ. ನಿಜವಾಗಿ ಇದರ ಅರ್ಥ ಇದಲ್ಲ. ದಾಸರು ಮಾತ್ರ ಇದನ್ನು ಬಿಡಿಸ್ತಾರೆ. ಎಂದಾಗಿ ಹೇಳ್ತಾರೆ ಪತ್ರ ಅಂದರೆ ತುಳಸಿ ಪತ್ರ ಖರೆ ಇಲ್ಲ ಅಂತಲ್ಲ. ಆ ತುಳಸಿ ಪತ್ರಕ್ಕಿಂತ ಪತ್ರ ಅಂದರೆ ಈ ಶರೀರ ದೇಹವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಯಾಕೆ ಗೊತ್ತಾ? ಪಾತ್ರಕ್ಕೆ ಬಿದ್ದು ಬಿಡ್ತದೆ. ಎಲ್ಲಿ ಬರ್ತಾವಲ್ಲ ಗಿಡದ ಮೇಲೆ ಅದು ಪರ್ಮನೆಂಟ್ ಆಗಲ್ಲೇ ಇರ್ತದೆ. ಅದು ಒಣಗ್ತದೆ, ಒಣಗಿದ ಕೂಡ ತರ್ತಾನೆ ಕೆಳಗೆ ಬಿದ್ದು ಬಿಡ್ತದೆ. ಇದು ಅಷ್ಟೇ, ಬರುವಾಗ ಒಳ್ಳೆ ಚಿಗುರಾಗಿರ್ತದೆ, ದೊಡ್ಡದಾಗ್ತದೆ, ಆಮೇಲೆ ಒಂದು ದಿವಸ ಇದು ಬಿದ್ದು ಬಿಡ್ತದೆ. ಅದು ಇದು ಪತ್ರ. ಈ ಪತ್ರ ಬಂದ ಮೇಲೆ ಗಿಡ ನೋಡಿಲ್ಲ, ಪತ್ರ ಬಂದ ಮೇಲೆ ಅದಕ್ಕೇನು ಬರ್ತದೆ? ಪುಷ್ಪ ಬರ್ತದೆ, ಹೂ ಬರ್ತದೆ. ಎಲೆಗಳು ಬಂದ ಮೇಲೆ ಆ ಎಲೆಯ ಮಧ್ಯದಲ್ಲಿ ಹೂ ಬರ್ತದೆ, ಹೌದಲ್ವ? ಯಾವುದು? ಈ ದೇಹ ಎನ್ನುವುದು ಪತ್ರವಾದರೆ ಇದರ ಮಧ್ಯದಲ್ಲಿ ಬಿಟ್ಟ ಹೂವು ಯಾವುದು? ನಮ್ಮ ಮನಸ್ಸು ಎನ್ನುವ ಹೃದಯ ಎನ್ನುವ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪತ್ರ ಪುಷ್ಪ ಫಲ. ಹೂ ಬಂದ ಮೇಲೆ ಏನು ಬರ್ತದೆ? ಹಣ್ಣು ಬರ್ತದೆ, ಹೌದಲ್ವ? ಮಾವಿನ ಗಿಡ ನೋಡಿ, ಮಾವಿನ ಗಿಡ ಮೊದಲು ಚಿಗುರೆಲೆ ಬರ್ತವೆ. ವಸಂತ ಕಾಲ ಬಂದ ಕೂಡಲೇ ಅದು ಬಂದ ಮೇಲೆ ಹೂಗಳು ಬರ್ತಾರೆ. ಹೂ ಬಂದರೆ ಹೇಳ್ತಾರೆ ಹೂ ಚಂಡಿ ಬಂದರೆ ಈ ಸಾತೆ ಒಳ್ಳೆ ಹಣ್ಣು ಕಾಯ್ತಾರೆ, ಈ ಸಾತೆ ಹೆಚ್ಚು ಬರ್ತಾರೆ, ಕಾಯಿ ಬರ್ತಾರೆ. ಪತ್ರ ದೇಹವೆಂಬ ಪತ್ರವನ್ನು, ಅದಕ್ಕೆ ಬಿಟ್ಟಿರ್ತಕ್ಕಂಥ ಮನಸ್ಸೆಂಬ ಪುಷ್ಪವನ್ನು, ಕರ್ಮಗಳೆಂಬ ಫಲವನ್ನು, ಪತ್ರ ಪುಷ್ಪ ಫಲತೋಯಂ ನೀರು ಯಾವುದು? ಆ ಹಣ್ಣಿನ ರಸ ಅದಲ್ಲ, ಆ ರಸವನ್ನು ಸಮರ್ಪಣೆ ಮಾಡಿ. ಏನು ಹಣ್ಣಿನ ರಸ? ನಾವು ಮಾಡಿದ ಕರ್ಮಗಳು, ಪುಣ್ಯ ಕೆಲಸ ಮಾಡ್ತೀವಿ, ಪಾಪ ಕೆಲಸ ಮಾಡ್ತೀವಿ. ಪುಣ್ಯ ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಬರ್ತದೆ, ಕೆಟ್ಟ ಕೆಲಸ ಮಾಡಿದರೆ ಪಾಪ ಬರ್ತದೆ. ಕೆಟ್ಟ ಕೆಲಸದಿಂದ ಬಂದ ಪಾಪವನ್ನು, ಪುಣ್ಯ ಕೆಲಸದಿಂದ ಬಂದಿರತಕ್ಕಂಥ ಪುಣ್ಯವನ್ನು, ಅದೇ ರಸ, ಅದನ್ನು ಭಗವಂತ ಅಂದರೆ ಸರ್ವಕರ್ಮ ನಿನ್ನ ದೇಹವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಸ್ವಾಮಿ ಅಂತಾನೆ, ನನಗೆ ನೀನು ಹೂವು ಎಲೆ ಅವೇನು ಬೇಡ, ಮೊದಲು ನಿನ್ನ ದೇಹ ಇದು ಕೊಟ್ಟು ಅರ್ಥ ಮಾಡಿ. ದಿನಾಲಿ ತುಳಸಿ ಪುಷ್ಪ ಏರಿಸ್ತಾ, ಸ್ವಾಮಿ ಈ ಪುಷ್ಪ ಹೇಗೆ ಏರಿಸ್ತಾ ಇದ್ದೀರೋ ಹಾಗೆ ನಿಮ್ಮ ದೇಹವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಿದ್ದೀನಿ ಅಂತ. ಆಮೇಲೆ ಪುಷ್ಪ ಒಂದು ಗುಲಾಬಿ ಹೂವು ಏರಿಸಿದಾಗ ಸ್ವಾಮಿ ಮನಸ್ಸೆಂಬ ಹೂವನ್ನು ನಿನಗೆ ಹೂಡಲ್ಲ. ಹೂವು ಮೊದಲಾಗಿರ್ತದೆ, ಮೊಗ್ಗೆ ಆಗಿರ್ತದೆ. ಆಮೇಲೆ ಅದೇನಾಗ್ತದೆ? ಈಗ ನಮ್ಮ ಮನಸ್ಸು ಅಷ್ಟೇ, ರಾತ್ರಿ ಹೊತ್ತೆಲ್ಲ ಮಲ್ಕೊಂಡಿರ್ತದೆ, ಮುಂಜಾನೆ ಆದರೂ ಸುರುವ ಅದು ಅರಳ್ತಾ ಇಲ್ಲ, ಅರಳಿ ಕೆಲಸ ಮಾಡ್ತಾನೇ ಇರ್ತದೆ. ಸೊ ನನ್ನ ಮನಸ್ಸೆಂಬ ಹೂವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ. ಪತ್ರ ಪುಷ್ಪ ಫಲಂ, ಇದಕ್ಕೆ ಈ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಇವನ್ನು ನಿನಗೆ ಅರ್ಪಣೆ ಮಾಡಿ. ಆ ಕರ್ಮವನ್ನು ಸಮರ್ಪಣೆ ಮಾಡೋದಲ್ಲ, ಕರ್ಮಕ್ಕೆ ಸಂಬಂಧಪಟ್ಟ ರಸ ಯಾವುದಂದ್ರೆ ಪುಣ್ಯ ಪಾಪಗಳು ಎಂಬ ರಸವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ. ನಾಳೆ ಪ್ರಶ್ನೆ ಕೇಳ್ತಿರಬಹುದು. ನಾನು ನೀವು ಬಂದಾಗ ಶ್ರೀದೇವಿ ನಿನ್ನ ಎಲ್ಲರೂ ಯಾರು ಗೊತ್ತಿಲ್ಲ. ನಾಳೆ ಬಂದ ಕೂಡ ಪತ್ರ ಅಂದರೆ ಯಾವುದನ್ನು ಕಳ್ಕೋಬೇಕು. ಅದು ಶೇಷಾದ್ರಿ ಏನಿದ್ರೆ ಅಹಂಕಾರ ದೂರ ಆಗ್ತದೆ, ಸಂದೇಹ ಪಡಬೇಕಾಗಿಲ್ಲ.
ದಾಟಿಕೊಂಡು ಬರುವ ಪರ್ವತ ಯಾವುದು ಶೇಷಾದ್ರಿ ಆದ್ಮೇಲೆ ಅಂಜನಾದ್ರಿ ಬರ್ತದೆ. ಅಂಜನಾದ್ರಿಯಲ್ಲಿ ಏನಿದೆ ನಮ್ಗೆ ಏನು ಬರ್ತದೆ? ದಾಸ್ಯ ಭಾವ ಬರ್ತದೆ. ನೋಡಿ, ನೀವೇ ಆಲೋಚನೆ ಮಾಡಿ. ಇಲ್ಲಿ ಈ ಜಾಗದಲ್ಲಿ ಅನ್ಕೊಂಡು ಸುಮ್ಮನೆ ಒಂದು ಸತ್ತು ಇಲ್ಚಿನ ತಂದು ಹಾಕಿಬಿಡ ಅಂದರೆ ಕಡಸಾಗಿ ಸತ್ಯ ಎದುರುತ್ತದೆ. ಅವರ ಹತ್ರ ನಾವು ಹೋದರೆ ಅವರ ಸ್ವಭಾವ, ಅವರಲ್ಲಿರುವ ಕೆಲವು ಅಂಶಗಳು ಬರ್ತಾರೆ. ಉದಾಹರಣೆಗೆ ಕಳ್ಳರೆಲ್ಲ ಕೂತ್ಕೊಂಡಿರ್ತಾರೆ. ಕಳ್ಳರು ಕೂತ್ಕೊಂಡಾಗ ನಾವು ಅವ್ರ ಜೊತೆ ಸೇರಿಬೇಕು ನೋಡಿ, ಏನಾಗ್ತದೆ? ಬುದ್ಧಿ ಬರ್ತದೆ. ರಾಜಕೀಯ ನಾಯಕರು ಇರ್ತಾರಲ್ಲ, ನಿಮ್ಮೊಂದು ಕರ್ನಾಟಕದವರು ಆದರೆ ಬರಬಹುದು ಬ್ರಾಹ್ಮಣ. ನೀವು ತಮಿಳುನಾಡು ಕನ್ನಡಿಗರ ವ್ಯಕ್ತಿತ್ವ ಎಷ್ಟು ದೊಡ್ಡದು. ನಾನು ಮಧ್ವಾಚಾರದ ಅಭಿಮಾನದಿಂದ ಹೇಳೋದಿಲ್ಲ, ಅವರಲ್ಲಿ ಅವರ ಆಚಾರ ಹೇಳ್ತಾರೆ. ಬರೀ ನಾನು ಹೇಳಿದ್ದೀನಿ ಕೇಳಬೇಡ, ನೀ ಆಲೋಚನೆ ಮಾಡಿಕೊಂಡು ನೋಡು, ಒಳಗೆ ಡೀಪಾಗಿ ಸ್ಟಡಿ ಮಾಡು. ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಗ್ತದೆ. ನಿಜವಾಗಿ ಅವತ್ತು ನಾನು ಬಂದರೆ ಯುಗ ಬಂದರೆ ಹಿಂದಿನ ತ್ರೇತಾಯುಗದಲ್ಲಿ ರಾಮ ಬಂದಿದ್ದೀನಿ. ಅವನ ದೇವಾಲಯ ಆಗಲಿ ಅಪೂರ್ವ ಅದೆಷ್ಟು ಸಂದೇಶ ಕೊಡ್ತದೆ ಅಂದರೆ ನಮ್ಮ ಊರಿಗೆ ನಿಲಕಡೆ ಇರುವಷ್ಟು ಸಂದೇಶ ಕೊಡ್ತಾರೆ ಅಂತ ಹೇಳ್ತಾ, ಮತ್ತು ನಾಳೆ ಮುಂದಿನ ಚಿಂತನೆ ಆ ದೇವಾಲಯದ ಬಗ್ಗೆ ತಿಳ್ಕೊಳ್ತಾರೆ. ದೇವಾಲಯ ಬೇರೆಯಲ್ಲ, ನಮ್ಮ ದೇಹ ಬೇರೆಯಲ್ಲ. ಅದು ಹೇಗೆ ಕ್ಯಾರಿ ಆಗ್ತದೆ ಅದನ್ನು ನಾಳೆ ನೋಡೋದ್ರಿಂದ ಹೇ ಶ್ರೀನಿವಾಸ ಹೇಳ್ತೀನಿ ಅಂತೀರಾ? ಕರುಣಿಯಂಬೆ ಕರುಣಾ ಕರುಣಿಯಂಬೆ ಕರುಣಾಂಬೆ ಶರಣು ಶರಣಂಬೆ ಸ್ವಾಮಿ ಶರಣು ಶರಣಂಬೆ ಸ್ವಾಮಿ ಶರಣು ಶರಣಂಬೆ ಶರಣಂಬೆ ಸ್ವಾಮಿ ಪರಮ ಭಾಗವತರ ಅಡಿಗಳ ತರಿದು ಪರಮ ಭಾಗವತರ ಹರಿಗಳ ತರಿದು ಪರಮ ಭಾಗವತರ ಅಡಿಗಳ ತರಿದು ಪರಮ ಭಾಗವತರ ಹರಿಗಳ ತರಿದು ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವೆಯೆಂದು ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವೆಯೆಂದು ಕರುಣಿಯಂಬೆ ಕರುಣಾಧಿಯಂಬೆ ಕರುಣಿಯಂಬೆ ಕರುಣಾಬ್ಧಿಯಂಬೆ ತಾಯಿಯಂಬೆಯನ್ನ ತವರೂರೆಂಬೆ ತಾಯಿಯಂಬೆ ತವರೂರೆಂಬೆ ತಾಯಿಯಂಬೆಯನ್ನ ತವರೂರೆಂಬೆ ತಾಯಿಯಂಬೆ ತವರೂರೆಂಬೆ ತ್ರಾಹಿ ತ್ರಾಹಿಯಂಬೆ ಸ್ವಾಮಿ ತ್ರಾಹಿ ತ್ರಾಹಿಯಂಬೆ ಸ್ವಾಮಿ ತ್ರಾಹಿ ತ್ರಾಹಿಯಂಬೆ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತೀರೆ ಬಾಯಂಬೆ ಮಾನವರ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತೀರೆ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತೀರೆ ನೀ ಅಜಮಿಳದಾಶ್ರಯವೇದ್ಯಂಬೆ ನೀ ಅಜಮಿಳದಾಶ್ರಯವೇದ್ಯಂಬೆ ಕರುಣಿಯಂಬೆ ಕರುಣಾಧಿಯಂಬೆ ಕರುಣಿಯಂಬೆ ಕರುಣಾಬ್ಧಿಯಂಬೆ ತಾತನೆಂಬೆ ಆಧ್ಯಾತ್ಮನೆಂಬೆ ತಾತನೆಂಬೆ ನುಡಿಯೇ ಚಿತ್ತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಓ ರಾಘವೇಂದ್ರ ರಾಘವೇಂದ್ರ ನಾನು ನೋಡಿದಾಗ ಮಾತ್ರ ಹರೇ ಶ್ರೀನಿವಾಸ ಅಂತೀರಾ? ಏನಮ್ಮ ನಿಮ್ಮ ಯಜಮಾನ ಏನಾದ್ರು ಬೈತಿ ನೋಡ ಹರೇ ಶ್ರೀನಿವಾಸ ಬರ್ರಿ ಹರೇ ಶ್ರೀನಿವಾಸ ಅನ್ನೋದು ನಮ್ಮ ನಾಡಿಗಳಲ್ಲಿ ಸೇರಬೇಕು, ನಮ್ಮ ಎಲ್ಲಿಗಳಲ್ಲಿ ಸೇರಬೇಕು. ಆಗ ಖಂಡಿತ ಒಂದು ಸಮಯದಲ್ಲಿ ನಮ್ಮ ಬಾಯಿಂದ ಹರೇ ಶ್ರೀನಿವಾಸ ಬರ್ತದೆ.
ಬಂತು ಅಂದರೆ ವೆಂಕಟರಮಣ ಬಂದು ಕೈ ಹಿಡಿತಾನೆ ನೋಡಿ ಖಂಡಿತ. ಇಲ್ಲಾಂದ್ರೆ ಕೃಷ್ಣನಿಗೆ ಇಂಟು ಮಾರ್ಕ್ ಹಾಕಬೇಕಾಗ್ತದೆ. ಅಂತ್ಯಕಾಲೇ ಸ್ಮರಣ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ನಾನು ಕಲಾವನ್ನು ಕೊಡ್ತೀನಿ ಹೇಳುದು ಎತ್ತುತ್ತೀನಿ ಅಂತ ಹೇಳಿದಾರಲ್ಲ ಅವನ್ನ ಕೇಳೋದು ಏನೇ ನಾನು ಅದೇ ಲಾಸ್ಟ್ ಟೈಮಲ್ಲಿ ಅದೇ ಶ್ರೀನಿವಾಸ ಅಂತೀನಿ ಅವ್ರು ಕೊಟ್ಟು ಲಾಸ್ಟ್ ಕೋರ್ಟ್ಗೆ ಹಾಕೋಣ. ಯಾವಾಗಲೂ ಏನು ಮಾಡಿದ್ರು ನಿಮ್ಮ ಮಕ್ಕಳನ್ನ ಬೈದರು ಏನು ಮಾಡಿದ್ರು ಕೂಡ ಅದು ನೀವು ಮಾಡಿದರೆ ಆಗ್ತದೆ ನಿಮ್ಮ ಮಕ್ಕಳಿಗೆ ಬರ್ತದೆ. ಇಲ್ಲಿದ್ದರೆ ಮಕ್ಕಳಿಗೆ ಬರೋದಿಲ್ಲ. ಇವತ್ತು ವಾತಾವರಣ ಹೊರಗಿನ ಸಮಾಜ ಕೆಟ್ಟು ಹೋಗಿದೆ. ನಮ್ಮ ಮಕ್ಕಳು ಶುದ್ಧವಾಗಿ ಬರ್ತಾರೆ ಅನ್ನೋ ನಂಬಿಕೆ ನಮಗಿಂದ ಆಗಿಬಿಟ್ಟದ. ನಮಗೆ ಮಾಡಿ ಹರೇ ಶ್ರೀನಿವಾಸ ಹರೇ ಇದು ಒಂದು ಮಂತ್ರ ಅಪ್ಪ ಕೊಟ್ಟಿದ್ದ ವೆಂಕಟರಮಣ ಕೊಟ್ಟಿರ್ತಕ್ಕಂಥ ಇದನ್ನು ಪೇಜಾವರ ಸ್ವಾಮಿಗಳು ಹನುಮಾನ ಸ್ವಾಮಿಗಳು ಇಬ್ಬರು ಕೂತ್ಕೊಂಡು ಪ್ರಮಾಣ ಮಾಡಿಸಿದರು. ಆಗ ಪೇಜಾವರ ಸ್ವಾಮಿ ಪ್ರಮಾಣ ಅವರಿಗೆ ಮಾಡ್ತಾರೆ ಇಲ್ಲಿ ಬೆಟ್ಟಕ್ಕೆ ಕೂತ್ಕೊಂಡು ನಾನು ಇನ್ಮೇಲೆ ಪಂಚಸೂತ್ರವನ್ನು ಮಾಡ್ತೀನಿ ಹರೇ ಶ್ರೀನಿವಾಸ ಅಂತೀನಿ ಅಂತಂದರೆ ಪಾಪ ಸ್ವಲ್ಪ ಜನ ಹಾಗಾಗಿ ಆಲ್ರೆಡಿ ನೀವು ಹರೇ ಶ್ರೀನಿವಾಸ ಅಂತೇಳಿ ವೆಂಕಟರಮಣ ಮುಂದೆ ಪ್ರಮಾಣ ಮಾಡೋದಂತೀರಿ ಪ್ರಮಾಣ ಮಾಡಿದ್ರೆ ಬಿಟ್ವಿ ನಮ್ಗೆ ಹೇಳೋಕ್ಕಾಗಲಿಲ್ಲ. ವೆಂಕಟರಮಣ ತಿಳ್ಕೊಬೇಕು ಅವನು ಕೊಡ್ತೀನಿ ತಂದ್ರೆ ಕೊಟ್ಟೇತಿರ್ಬೇಕು. ಇದು ದುಡ್ಡೇ ಬಿಡೋದಿಲ್ಲ ನಾವು ಅಂತ ಅದು ಹರೇ ಶ್ರೀನಿವಾಸ ಅಂತೀನಿ. ಇನ್ಮೇಲೆ ಯಾರನ್ನು ದ್ವೇಷ ಮಾಡೋದಿಲ್ಲ ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ ಇವೆಲ್ಲ ನಾವು ಪ್ರಮಾಣ ಮಾಡಿಬಿಟ್ರೆ ಅವನು ಏನಾದ್ರು ಬಂದು ಅವ್ನು ಕೂತಿರ್ಕೋತಾನೆ ನಾವು. ನಾನು ಹೇಳಿದೆ ಅಂದ್ರಿ ನುಡಿಸೋನು ಅವನೇ ನಾಳೆ ಮಾಡಿಸುವವನು ಅವನೇ. ಕನಕದಾಸರು ದಾಸನ್ನ ಮಾಡಿಕೊಡ್ತಾ ಶ್ರೀನಿವಾಸ ಕೇಳಿನಂತೆ ಕೇಳುವ ದಾಸಾಗಯ ಏನು ನನ್ನ ಕೈಗಿದ್ದೀಯ ನೀನು ಏನಾಗುತ್ತೆ ದಾಸಾಗಯ ಅವ್ನು ಕೆಲಸ ಮಾಡು. ನಾನು ದಾಸ ಆಗಬೇಕಾದ್ರೆ ನೀನು ದಾಸನ್ನ ಆಲೋಚನೆ ನೀನು ಕೊಡೋದು. ಇದು ಒಂದು ಮತ್ತೆ ಅವನಿಗೆ ಇಟ್ಟ ಯಾಕೆ ವೆಂಕಟರಮಣಗೆ ಕೇಸು ಅಂದರೆ ನೀನು ನನ್ನ ಮನಸ್ಸನ್ನು ಆ ರೀತಿ ಮಾಡಬೇಕು. ಸರಿ ಮಾಡ್ತೀನಿ ದಾಸ ಆಗ್ತೀಯ ಬರೀ ಅಷ್ಟಕ್ಕೆ ಆಗಲ್ಲ. ಅದರಲ್ಲಿ ನಾನು ಉಳಿಯುವಂತೆ ಶಾಶ್ವತವಾಗಿ ಉಳಿಯುವಂತೆ ನೀನೇ ಮಾಡಬೇಕು. ಸ್ವಾಮಿ ಪಾತಕ ಕೌರವರಾತಂಕ ಬಿಡಿಸಿ ಪಾತಕ ಕೌರವರಾತಂಕ ಬಿಡಿಸಿ ಪಾತಕ ಕೌರವರಾತಂಕ ಬಿಡಿಸಿ ಪಾತಕ ಕೌರವರಾತಂಕ ಬಿಡಿಸಿ ಸಂಪ್ರೀತಿಲಿ ಪಾಂಡವರ ಕಾಯ್ದೆಯಂದು ಸಂಪ್ರೀತಿಲಿ ಪಾಂಡವರ ಕಾಯ್ದೆಯೆಂದು ಕರುಣೆಯಂಬೆ ಕರುಣಾಬ್ಧಿಯಂಬೆ ಕರುಣೆಯೆಂಬೆ ಕರುಣಾಬ್ಧಿಯೆಂಬೆ ಏಕನೆಂಬೆ ಅನೇಕನೆಂಬೆ ಏಕನೆಂಬೆ ಅನೇಕನೆಂಬೆ ಸಾಕು ಸಾಕೆಂಬೆ ಸ್ವಾಮಿ ಸಾಕು ಸಾಕೆಂಬೆ ಸ್ವಾಮಿ ಸಾಕು ಕೆಂಬೆ ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಬೇಕಾಗಿದ್ದಡನು ಕುವಿಯಂದು ಬೇಕಾಗಿದ್ದಡನು ಕುವಿಯೆಂದು ಕರುಣಿಯಂಬೆ ಕರುಣಾಬ್ಧಿಯಂಬೆ ಕರುಣೆಯೆಂಬೆ ಕರುಣಾಬ್ಧಿಯೆಂಬೆ ಶರಣು ಶರಣಂಬೆ ಸ್ವಾಮಿ ಶರಣೋ ಶರಣೆಂಬೆ ಸ್ವಾಮಿ ಭಾಗವತರ ಅರಿಗಳ ತರಿದು ಪರಮ ಭಾಗವತರ ಅರಿಗಳ ತರಿದು ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವಿಯಂದು ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವಿಯೆಂದು ಕರುಣೆಯೆಂಬೆ ಕರುಣಾಬ್ಧಿಯೆಂಬೆ ಕರುಣೆಯೆಂಬೆ ಕರುಣಾಬ್ಧಿಯೆಂಬೆ ನಿನ್ನವ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸು ತಾಯಿ ತಂದೆ ಶ್ರೀನಿವಾಸ ಭಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟ
ರಾತ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ